ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ, ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುವ ಅತ್ಯಂತ ಪವಿತ್ರವಾದಂತಹ ಯೋಗಿನಿ ಏಕಾದಶಿ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಈ ಯೋಗಿನಿ ಏಕಾದಶಿ ಜುಲೈ 11ನೇ ತಾರೀಕು ಶನಿವಾರ ಬಂದಿದೆ. ಕೆಲವರು ಜುಲೈ 10ನೇ ತಾರೀಕು ಶುಕ್ರವಾರ ಕೂಡ ಆಚರಣೆ ಮಾಡ್ತಾರೆ. ಕನ್ಫ್ಯೂಸ್ ಆಗಬೇಡಿ, ನಾವೆಲ್ಲರೂ ರಾಯರ ಭಕ್ತರಾಗಿರೋದ್ರಿಂದ ಮಂತ್ರಾಲಯದಲ್ಲಿ ಯಾವ ದಿನ ಆಚರಣೆ ಮಾಡ್ತಾರೋ ಅದೇ ದಿನ ನಾವು ಕೂಡ ಮನೆಗಳಲ್ಲಿ ಏಕಾದಶಿ ಆಚರಣೆ ಮಾಡ್ಬೋದು. ಇನ್ನೂ ಕೆಲವರು ಇಲ್ಲ ನಾವು ಶುಕ್ರವಾರ ಆಚರಣೆ ಮಾಡ್ಕೊಳ್ತೀವಿ ಅನ್ನೋರು ಕೂಡ ಶುಕ್ರವಾರ ಏಕಾದಶಿ ಆಚರಣೆ ಮಾಡ್ಕೋಬಹುದು. ಅದರಲ್ಲೂ ನಾನು ಮಂತ್ರಾಲಯದಲ್ಲಿ ಯಾವ ದಿನ ಆಚರಣೆ ಮಾಡ್ತಾರೋ ಏಕಾದಶಿನ ಅದೇ ದಿನ ನಾನು ಕೂಡ ನಮ್ಮನೇಲಿ ಆಚರಣೆ ಮಾಡ್ತೀನಿ. ಆ ಕಾರಣಕ್ಕೆ ಯಾರೂ ಕೂಡ ಕನ್ಫ್ಯೂಸ್ ಆಗಬೇಡಿ. ಜುಲೈ 10ನೇ ತಾರೀಕು ಅಂತಾರೆ, ಕೆಲವರು ಜುಲೈ 11ನೇ ತಾರೀಕು. ಯಾವ ದಿನ ಮಾಡಬೇಕು ಅಂತ, ನಿಮಗೆ ಯಾವ ದಿನ ಮಾಡಬೇಕು ಅಂತ ಅನಿಸುತ್ತೋ ಆ ದಿನ ಮಾಡಿ. ಮಂತ್ರಾಲಯದಲ್ಲಿ ಮಾತ್ರ ಜುಲೈ 11ನೇ ತಾರೀಕು ಶನಿವಾರ ಈ ಯೋಗಿನಿ ಏಕಾದಶಿನ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಏಕಾದಶಿಗಳನ್ನು ಕೂಡ ನಾವು ನಮಗೆ ತಿಳಿಯದೆ ಮಾಡಿರುವಂತಹ ಪಾಪಕರ್ಮಗಳನ್ನ ದೂರ ಮಾಡ್ಕೊಳ್ಳೋದಕ್ಕೋಸ್ಕರ, ಹಾಗೆ ಭಗವಂತನ ಮೇಲಿನ ಪ್ರೀತಿಗಾಗಿ ಆಚರಣೆ ಮಾಡ್ತೀವಿ. ಅದರಲ್ಲೂ ಈ ಯೋಗಿನಿ ಏಕಾದಶಿನ ಆಚರಣೆ ಮಾಡೋದ್ರಿಂದ ನಾವು ನಮಗೆ ಹಾಗೂ ತಿಳಿದು ಮಾಡಿರುವಂತಹ ಪಾಪಕರ್ಮಗಳನ್ನ ದೂರ ಮಾಡ್ಕೊಳ್ತೀವಿ ಅಂತ ಪುರಾಣಗಳು ತಿಳಿಸುತ್ತೆ. ಅಂದರೆ ಪಾಪಗಳು ಕ್ಷಯ ಆಗುತ್ತೆ ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ. ಜೊತೆಗೆ ದುಃಖ, ದಾರಿದ್ರ್ಯ ಹಾಗೆ ರೋಗಗಳಿದ್ರೆ ಅವೆಲ್ಲದಕ್ಕೂ ಕೂಡ ಮುಕ್ತಿ ಅನ್ನೋದು ಸಿಗುತ್ತೆ ಈ ಒಂದು ಯೋಗಿನಿ ಏಕಾದಶಿನ ಆಚರಣೆ ಮಾಡೋದ್ರಿಂದ. ಅಷ್ಟು ಮಾತ್ರ ಅಲ್ಲ, ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಅನ್ನೋದು ನೆಲೆಸುತ್ತೆ. ಜೊತೆಗೆ ಮಹಾವಿಷ್ಣುವಿನ ವಿಶೇಷ ಕೃಪೆ ಕೂಡ ನಮಗೆ ಸಿಗುತ್ತೆ, ಮತ್ತು ಮೋಕ್ಷ ಕೂಡ ನಮಗೆ ಪ್ರಾಪ್ತಿ ಆಗುತ್ತೆ ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ. ಯೋಗಿನಿ ಏಕಾದಶಿನ ಭಕ್ತಿಯಿಂದ ಆಚರಿಸಿದ್ರೆ ಅನೇಕ ಜನ್ಮಗಳ, ಆಗಲೇ ಹೇಳಿದ್ನಲ್ಲ, ಎಷ್ಟೋ ಜನ್ಮಗಳಿಂದ ನಾವು ಮಾಡ್ಕೊಂಡು ಬಂದಿರುವಂತಹ ಪಾಪ ಕರ್ಮಗಳು ನಾಶ ಆಗುತ್ತೆ, ಭಗವಂತನ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳಿ ಈ ಪುರಾಣಗಳಲ್ಲಿ ತಿಳಿಸುತ್ತೆ ಈ ಯೋಗಿನಿ ಏಕಾದಶಿ ಬಗ್ಗೆ. ಪ್ರತಿಯೊಂದು ಏಕಾದಶಿಗಳಿಗೂ ಅದರದೇ ಆದಂತಹ ಮಹತ್ವ ಮತ್ತು ವ್ರತಕತೆ ಅನ್ನೋದಿರುತ್ತೆ. ನಾವು ಯಾವ ಒಂದು ಏಕಾದಶಿ ಮಾಡ್ತೀವೋ ಆ ಏಕಾದಶಿಯ ಪೂರ್ಣ ಫಲನ ಭಗವಂತ ನಮಗೆ ಕೊಡ್ತಾರೆ. ಆ ಕಾರಣಕ್ಕೆ ನಾವು ಪ್ರತಿಯೊಂದು ಏಕಾದಶಿಗಳನ್ನು ನಾವು ಯಾವ ವಾರದಲ್ಲಿ ಉಪವಾಸ ಇಲ್ಲದೆ ಇದ್ರು, ಈಗ ಸೋಮವಾರ, ಗುರುವಾರ, ಶುಕ್ರವಾರ ಈ ರೀತಿ ಕೆಲವರು ಉಪವಾಸದಲ್ಲಿದ್ದು ಆ ವಾರದ ದಿನನ ಆಚರಣೆ ಮಾಡ್ತಾರೆ. ಅದನ್ನು ಮಾಡದೇ ಇದ್ರೂ ಪರವಾಗಿಲ್ಲ, ಅತ್ಯಂತ ಶ್ರೇಷ್ಠವಾದಂತಹ ವ್ರತಾಚರಣೆ ಅಂತಲೇ ಹೇಳಲ್ಪಡುವ ಈ ಒಂದು ಏಕಾದಶಿ ವ್ರತಾಚರಣೆಗಳನ್ನ ಯಾರೆಲ್ಲ ಶ್ರದ್ಧಾ, ಭಕ್ತಿ, ನಿಷ್ಠೆಯಿಂದ ಆ ದಿನ ಉಪವಾಸದಲ್ಲಿದ್ದು ಆಚರಣೆ ಮಾಡ್ತಾರೋ ಅಂಥವ್ರಿಗೆಲ್ಲರಿಗೂ ಕೂಡ ಭಗವಂತನ ಕೃಪೆ ಸಿಕ್ಕಿ ಅವರ ಅನುಗ್ರಹದಿಂದ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು, ಅದೆಂಥದ್ದೇ ಕಷ್ಟಗಳಿರಲಿ, ಆರೋಗ್ಯ, ಹಣಕಾಸು ಅಥವಾ ಮಾನಸಿಕವಾದಂತಹ ಸಮಸ್ಯೆಗಳು, ದೈಹಿಕವಾದಂಥ ಸಮಸ್ಯೆಗಳು, ಎನಿ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಕೂಡ ಭಗವಂತ ಅವನ ವಿಶೇಷವಾದ ಕೃಪೆಗೆ ನೀವು ಪಾತ್ರರಾದಾಗ ಈ ಒಂದು ವ್ರತಾಚರಣೆ ಆಚರಣೆ ಮಾಡೋದ್ರ ಮೂಲಕ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಭಗವಂತ ನಿಮ್ಮಿಂದ ದೂರ ಮಾಡಿ ನಿಮಗೆ ಸಕಲ ಸೌಭಾಗ್ಯಗಳನ್ನು ಕೂಡ ಕರುಣಿಸ್ತಾರೆ. ಆ ಕಾರಣಕ್ಕೆ ಪ್ರತಿಯೊಂದು ಏಕಾದಶಿಗಳನ್ನು ಶ್ರದ್ಧಾ, ಭಕ್ತಿ, ನಿಷ್ಠೆಯಿಂದ ಆಚರಣೆ ಮಾಡಿ. ಒಂದು ತಿಂಗಳು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಆಗಲಿಲ್ಲ ಅಂದ್ರೂ ಮತ್ತೆ ಬರುವಂಥ 15 ದಿನಗಳಿಗೊಮ್ಮೆ ಬರುವಂಥ ಏಕಾದಶಿಗಳನ್ನ ಆಚರಣೆ ಮಾಡುವಂಥ ಪ್ರಯತ್ನ ನೀವು ಮಾಡಿದಾಗ ಭಗವಂತ ಕೂಡ ನಿಮ್ಮಿಂದ ಆಚರಣೆ ಮಾಡೋದಕ್ಕೆ ಬೇಕಾಗುವಂತಹ ಶಕ್ತಿನ ನಿಮ್ಮೊಳಗಡೆ ತುಂಬಿ ಆಚರಣೆನ ಮಾಡೋ ಹಾಗೆ ಅನುಗ್ರಹನ ಮಾಡ್ತಾರೆ. ಏಕಾದಶಿ ಆಚರಣೆನ ನಿಮ್ಮನೇಲಿ ಹೇಗೆ ಸಿಂಪಲ್ಲಾಗಿ ಆಚರಣೆ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಏಕಾದಶಿ ದಿನ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದಂತಹ ಬಟ್ಟೆನ ಧರಿಸಿ, ಅಂದರೆ ಮಡಿ ಬಟ್ಟೆನ ತೊಟ್ಟು ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಳ್ಳಿ. ನಿಮ್ಮ ದೇವ್ರ ಮನೆಯಲ್ಲಿ ಮಹಾವಿಷ್ಣು ದೇವ್ರ ಫೋಟೋ, ವಿಗ್ರಹ, ಮೂರ್ತಿ ಯಾವುದಿದೆಯೋ ಅದನ್ನು ಇಟ್ಟು ಅದ್ರ ಮುಂದೆ 2 ತುಪ್ಪದ ದೀಪನ ಹಚ್ಚಿ. ತುಂಬಾ ಶ್ರೇಷ್ಠ ತುಪ್ಪದ ದೀಪಗಳನ್ನ ನಾವು ಹಚ್ಚೋದು. ತುಪ್ಪದ ದೀಪನ ನೀವು ವಾರ ದಿನ ಹಚ್ಚಿದ್ರೆ ಒಳ್ಳೆಯದು. ಹಬ್ಬ ಹರಿದಿನಗಳಲ್ಲಿ, ವಿಶೇಷವಾದ ದಿನಗಳಲ್ಲಿ ಮನೆಯಲ್ಲಿ ತುಪ್ಪದ ದೀಪನ ಆದಷ್ಟು ಹಚ್ಚಿ ತುಂಬ ಒಳ್ಳೆಯದು. ತುಪ್ಪದ ದೀಪ ಹಚ್ಚೋದ್ರಿಂದ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಆದಷ್ಟು ಬೇಗ ಭಗವಂತ ದೂರ ಮಾಡ್ತಾನೆ ಅನ್ನೋದನ್ನು ಕೂಡ ಕೆಲವರು ಹೇಳ್ತಾರೆ. ತಮಗೆ ಸಂಕಷ್ಟಗಳು ಬಂದಾಗ ಅಥವಾ ಏನಾದರೂ ಸಡನ್ನಾಗಿ ಕಷ್ಟಗಳು ಬಂದಾಗ ಹಿರಿಯರು ಮನೇಲಿ ಹೇಳೋದು, ಹೋಗಿ ಭಗವಂತನಿಗೆ ಮೊದಲು ತುಪ್ಪದ ದೀಪನ ಹಚ್ಚು ಅಂತ ಹೇಳ್ತಾರೆ. ಯಾಕಂತಂದರೆ ನಾವು ಪ್ರತಿನಿತ್ಯ ಬೇರೆ ದೀಪಗಳಿಗೆ ಬೇರೆ ಎಣ್ಣೆಗಳನ್ನ ಹಾಕಿ ಹಚ್ಚೋದಕ್ಕಿಂತ ತುಪ್ಪದ ದೀಪನ ಹಚ್ಚಿ ನಾವು ಭಗವಂತನ ಬಳಿ ಬೇಡಿಕೊಂಡ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ಬೇಗ ದೂರ ಆಗುತ್ತೆ ಅಂತ ಹಿರಿಯರು ಕೂಡ ಹೇಳ್ತಾರೆ. ಆ ಕಾರಣಕ್ಕೆ ನಿಮ್ಮ ಮನೆಗಳಲ್ಲಿ ಏಕಾದಶಿ ದಿನ, ಗುರುವಾರ, ಪ್ರತಿನಿತ್ಯ ಸಾಧ್ಯ ಆದರೆ ಅಥವಾ ವಿಶೇಷವಾದ ದಿನಗಳಲ್ಲಿ ಆದಷ್ಟು ಹೆಚ್ಚಾಗಿ ತುಪ್ಪದ ದೀಪಗಳನ್ನೇ ಹಚ್ಚಿ ತುಂಬ ಒಳ್ಳೆಯದು. ತುಪ್ಪದ ದೀಪನ ಹಚ್ಚಿ ನಂತರ ಹೂವು, ತುಳಸಿ, ರಾಘವೇಂದ್ರ ಸ್ವಾಮಿಯವ್ರಿಗೆ ಮಾತ್ರ ಹೂವನ್ನ ಇಡಬಾರ್ದು, ನೈವೇದ್ಯನ ಮಾಡಬಾರ್ದು.
ಮಹಾವಿಷ್ಣು ದೇವರಿಗೆ ತುಳಸಿ ಹೂವು, ಮಹಾವಿಷ್ಣು ದೇವ್ರ ಫೋಟೋ ಇಲ್ಲಾಂದರೆ ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಅಥವಾ ವಿಗ್ರಹ ಇಟ್ಟರೂ ಆಗುತ್ತೆ. ಹೂವು, ತುಳಸಿ, ಧೂಪ ದೀಪಗಳಿಂದ ಆರತಿನ ಮಾಡಿ ಹಣ್ಣುಗಳನ್ನ ನೈವೇದ್ಯ ಮಾಡಿ. ಈ ಸಮಯದಲ್ಲಿ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ಕೊಳ್ಳಿ. ಇಲ್ಲ ಅಂತಂದರೆ ವಿಷ್ಣು ಸಹಸ್ರನಾಮ ಬಂದರೆ ಹೇಳ್ಕೊಳ್ಳಿ. ಭಗವದ್ಗೀತೆ ಕೂಡ ಬೇಕಾದರೂ ಹೇಳ್ಕೊಬೋದು. ನಿಮಗೆ ಯಾವ ಒಂದು ಸ್ತೋತ್ರ ಹೇಳೋದಕ್ಕೆ ಈಸಿಯಾಗಿ ಬರುತ್ತೋ ಅದನ್ನು ಹೇಳ್ಕೊಳ್ಳಿ. ಸಾಧ್ಯ ಆಗಲಿಲ್ಲ ಅಂದರೆ ಫೋನಲ್ಲಾದರೂ ಪ್ಲೇ ಮಾಡಿ ಇಷ್ಟು ಪೂಜೆನ ಮಾಡುವಾಗ. ಅದಾದಮೇಲೆ ಆರತಿನ ಮಾಡಿ. ನಂತರ ಆ ದಿನ ಫುಲ್ ಉಪವಾಸದಲ್ಲಿ ಇರಿ. ಸಾಧ್ಯ ಆಗಲ್ಲ ನಮಗೆ ಹಸ್ಕೊಂಡಿರೋದಕ್ಕೆ ಅಂತ ಅನ್ನೋರು ಹಾಲು, ಹಣ್ಣು, ಎಳ್ನೀರು ಈ ರೀತಿ ಕೂಡ ನೀವು ಮಧ್ಯ ಮಧ್ಯ ಸೇವನೆ ಮಾಡಿ ಉಪವಾಸದ ದಿನನ ಕಳಿಬೋದು. ನೆಕ್ಸ್ಟ್ ಡೇ ಅಂದರೆ ನಮಗೆ ನಾವು ಶನಿವಾರ ಏಕಾದಶಿ ಆಚರಣೆ ಮಾಡೋದ್ರಿಂದ ದ್ವಾದಶಿ ನಮಗೆ ಭಾನುವಾರ ಬೀಳುತ್ತೆ. ಆ ದಿನ ಪಾರಾಯಣ ಸಮಯ ಅಂತ ಬರುತ್ತಲ್ಲ, ಆ ಸಮಯದಲ್ಲಿ ಮೊದಲು ಭಗವಂತನಿಗೆ ಏನಾದರೂ ಮನೇಲಿ ಸಿಹಿ ನೈವೇದ್ಯನ ಮಾಡಿ ನಂತರ ನೀವು ಕೂಡ ನಿಮ್ಮ ಉಪವಾಸನ ಕೈ ಬಿಡ್ಬೋದು. ಇದಿಷ್ಟು ಮನೇಲಿ ನೀವು ಸರಳವಾಗಿ ಏಕಾದಶಿ ಆಚರಣೆನ ಮಾಡ್ಕೊಳ್ಳುವಂತಹ ಒಂದು ವಿಧಾನ ಅಂತ ಹೇಳ್ಬೋದು. ಮತ್ತು ಇದ್ರ ಮಧ್ಯೆ ನೀವು ಏಕಾದಶಿ ದಿನ ಯಾರ ಮೇಲೂ ಕೂಡ ಸಿಟ್ಟಾಗಬಾರ್ದು, ಕೆಟ್ಟ ಪದಗಳನ್ನ ಮಾತಾಡಬಾರ್ದು, ಮತ್ತು ಬೇರೆಯವ್ರನ್ನ ನೋಡಿ ಅಸೂಯೆ ಪಟ್ಕೊಳ್ಳೋದು, ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು ಆ ರೀತಿ ಏನೂ ಕೂಡ ಮಾಡಬಾರ್ದು. ಆದಷ್ಟು ಮೌನದಲ್ಲಿದ್ದರೆ ಬಹಳ ಒಳ್ಳೆಯದು. ಮೌನದಲ್ಲಿದ್ದಾಗ ಈ ಯಾವುದಕ್ಕೂ ಕೂಡ ಅವಕಾಶನೇ ಇರಲ್ಲ. ಬೆಳಿಗ್ಗೆನೇ ಫಿಕ್ಸ್ ಆಗಿಬಿಡಿ, ಇವತ್ತು ನಾನು ಏಕಾದಶಿ ಆಚರಣೆ ಮಾಡ್ತಿದ್ದೀನಿ, ಆದಷ್ಟು ಮೌನದಲ್ಲಿರಬೇಕು ಅಂತ ಅಂದ್ಕೊಂಡ್ರೆ ಈ ಯಾವುದೂ ಕೂಡ ಬರೋದೇ ಇಲ್ಲ. ಹೊಟ್ಟೆ ಕಿಚ್ಚಾಗಲಿ, ದ್ವೇಷ ಆಗಲಿ, ಕೆಟ್ಟ ಪದಗಳಾಗಲಿ ಯಾವುದೂ ಕೂಡ ಬರಲ್ಲ. ಮತ್ತು ಭಗವಂತನ ಧ್ಯಾನನ ಹೆಚ್ಚಾಗಿ ಮಾಡಿ. ಅಯ್ಯೋ ಏಕಾದಶಿನ ಅಂತ ಅಂದ್ಕೊಳ್ಳದೆ ಏಕಾದಶಿ ಒಂದು ಹಬ್ಬ ಅಂತ ತಿಳಿದು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿ. ಆ ದಿನ ನೀವು ಎಷ್ಟು ಭಗವಂತನ ಸೇವೆನ ಮಾಡ್ತಿರೋ, ಯಾವ್ಯಾವ ರೀತಿ ಸೇವೆ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಭಗವಂತನ ನಾಮಸ್ಮರಣೆನ ಮಾಡ್ತೀರಾ ಅಥವಾ ಭಗವಂತನ ನಾಮ ಜಪನ ಇಷ್ಟು ಬಾರಿ ಹೇಳ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡ್ತೀರಾ, ಭಜನೆಗಳಲ್ಲಿ ಪಾಲ್ಗೊಳ್ತೀರಾ ಅಥವಾ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಮಾಡ್ತೀರಾ, ರಾಯರ ಮಠಗಳಿಗೆ ಹೋಗಿ ಅಥವಾ ದೇವಸ್ಥಾನಗಳಿಗೆ ಹೋಗಿ, ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಏಕಾದಶಿ ದಿನ ನೀವೆಷ್ಟೇ ಭಗವಂತನ ಸೇವೆನ ಹೆಚ್ಚಾಗಿ ಮಾಡ್ತಿರೋ ಅಷ್ಟೇ ಭಗವಂತನಿಂದ ಹೆಚ್ಚೆಚ್ಚು ಅನುಗ್ರಹ, ಆಶೀರ್ವಾದನ ಬೇರೆ ದಿನಗಳಿಗಿಂತ ಹೆಚ್ಚಾಗಿ ಪಡ್ಕೊಳ್ತೀರಾ. ಹಬ್ಬದ ರೀತಿ ಆಚರಣೆ ಮಾಡಿ, ಆದರೆ ಉಪವಾಸದಲ್ಲಿರಬೇಕು ಅನ್ನೋದನ್ನು ಮಾತ್ರ ಮರಿಬೇಡಿ. ಪುರಾಣಗಳ ಪ್ರಕಾರ ಈ ಯೋಗಿನಿ ಏಕಾದಶಿಯ ವ್ರತಕತೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕುಬೇರನಿಗೆ ಹೇಮಮಾಲಿನಿ ಎಂಬ ಗಂಧರ್ವನು ಸೇವೆ ಮಾಡ್ತಾ ಇರ್ತಾನೆ. ಅವನ ಕೆಲಸ ಏನಾಗಿರುತ್ತೆ ಅಂದರೆ ಪ್ರತಿದಿನ ಮಾನಸ ಸರೋವರದಿಂದ ಸುಗಂಧ ಭರಿತವಾದಂತಹ ಹೂಗಳನ್ನ ತಂದು ಕುಬೇರನು ಮಾಡುವ ಶಿವ ಪೂಜೆಗೆ ಕೊಡಬೇಕಾಗಿರುತ್ತೆ. ಒಂದು ದಿನ ಹೇಮಮಾಲಿನಿ ತನ್ನ ಪತ್ನಿ ವಿಶಾಲಾಕ್ಷಿ ದೇವಿಯೊಂದಿಗೆ ಕಾಲ ಕಳೀತಾ ಮಗ್ನನಾಗ್ಬಿಡ್ತಾನೆ. ಹೂಗಳನ್ನ ಕುಬೇರ ಮಾಡುವಂತಹ ಪೂಜಾ ಸಮಯಕ್ಕೆ ಸರಿಯಾಗಿ ತಂದುಕೊಡಲ್ಲ. ಇದರಿಂದ ಕೋಪಗೊಂಡಂತಹ ಕುಬೇರ ಅವನಿಗೆ ಕುಷ್ಠರೋಗ ಬರುವ ಹಾಗೆ ಮತ್ತು ಭೂಲೋಕದಲ್ಲಿ ದುಃಖವನ್ನು ಅನುಭವಿಸುವಂತಹ ಒಂದು ಶಾಪನ ನೀಡ್ಬಿಡ್ತಾರೆ ಈ ಹೇಮಮಾಲಿನಿಗೆ. ಶಾಪದಿಂದ ಹೇಮಮಾಲಿನಿ ಭೂಮಿಯಲ್ಲಿ ಬಹಳ ಕಷ್ಟನ ಅನುಭವಿಸ್ತಿರ್ತಾನೆ. ನಂತರ ಅವನು ಮಹರ್ಷಿ ಮಾರ್ಕಂಡೇಯರನ್ನ ಭೇಟಿ ಮಾಡಿ ತನ್ನ ದುಃಖಕ್ಕೆ ಪರಿಹಾರನ ಕೇಳ್ಕೊಳ್ತಾನೆ. ಆಗ ಮಹರ್ಷಿಗಳು ಯೋಗಿನಿ ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡು ಅಂತ ಹೇಳಿ ತಿಳಿಸಿದಾಗ ಹೇಮಮಾಲಿನಿಯು ಕೂಡ ಶ್ರದ್ಧೆಯಿಂದ ಯೋಗಿನಿ ಏಕಾದಶಿ ವ್ರತಾಚರಣೆನ ಆಚರಿಸ್ತಾರೆ. ಆ ಆಚರಣೆ ಮಾಡಿದಾಗ ಬರುವ ಪುಣ್ಯದಿಂದ ಅವನ ಎಲ್ಲ ಶಾಪ ನಿವಾರಣೆ ಆಗುತ್ತೆ, ಕುಷ್ಠರೋಗ ದೂರ ಆಗಿ ತನ್ನ ಹಿಂದಿನ ದಿವ್ಯ ರೂಪನ ಮರಳಿ ಪಡಿತಾನೆ ಅನ್ನೋದು ಈ ಒಂದು ಏಕಾದಶಿಯ ವ್ರತಕತೆ ಆಗಿದೆ. ರಾಯರು ಮತ್ತು ಭಗವಂತ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಕೂಡ ಅನುಗ್ರಹಿಸಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣ ಅರ್ಪಣಮಸ್ತು.